ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಾಕಿಸ್ತಾನ ಎರಡು ವಿಚಾರದಲ್ಲಿ ಮತ್ತೆ ಜಾಗತಿಕವಾಗಿ ಬೆತ್ತಲಾಗಿದೆ. ನಂಬರ್ 1 ಏನು ಕೇಳಿದ್ರೆ, ಪಾಕಿಸ್ತಾನದ ಪರಮ ಮಿತ್ರ ದೇಶವಾದಂತಹ ಚೀನಾ ಇಷ್ಟು ದಿನ ಪಾಕಿಸ್ತಾನಕ್ಕೆ ಕೊಟ್ಟಂತಹ ಎಲ್ಲ ಶಸ್ತ್ರಾಸ್ತ್ರಗಳು ನಾಲಾಯಕ್, ಅದು ಯಾವುದೇ ರೀತಿಯಲ್ಲೂ ಕೆಲಸಕ್ಕೆ ಬಂದಿಲ್ಲ. ಭಾರತ ನಮಗೆ ಸಿಕ್ಕಾಪಟ್ಟೆ ಹೊಡೆದಿದೆ. ಚೈನಾದ ಶಸ್ತ್ರಾಸ್ತ್ರವನ್ನು ನಂಬಿಕೊಂಡಿದ್ರೆ ಪಾಕಿಸ್ತಾನ ಉಳಿಯೋದಿಲ್ಲ ಅಂತ ಜಾಗತಿಕ ವೇದಿಕೆಯಲ್ಲಿ ಪಾಕಿಸ್ತಾನ ಒಪ್ಪಿಕೊಂಡಿದೆ. ಪಾಕಿಸ್ತಾನದ ಈ ಮಾತುಗಳಿದೆಯಲ್ಲ, ಇದು ಚೀನಾಗೆ ಎಷ್ಟು ಡ್ಯಾಮೇಜ್ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ. ಭಾರತದಲ್ಲಿ ಕೂತ್ಕೊಂಡು ಭಾರತದ ವಿರುದ್ಧವಾಗಿ ಒಂದು ನರೇಟಿವ್ ಬಿಲ್ಡ್ ಮಾಡೋದಕ್ಕೆ ಯತ್ನ ಮಾಡ್ತಾ ಇದ್ದಾರಲ್ಲ ಈ ನರೇಂದ್ರ ಸರೆಂಡರ್ ಮಂದಿಗಳು, ಅವರೆಲ್ಲರಿಗೂ ಕೂಡ ಮುಖಕ್ಕೆ ಚಪ್ಪಲಿ ಹೊಡೆದಾಗಿದೆ. ಇದು ಮೊದಲನೇ ವಿಚಾರ. ಆದರೆ ಎರಡನೇದಾಗಿ ಪಾಕಿಸ್ತಾನ ಜಾಗತಿಕ ವೇದಿಕೆಯಲ್ಲಿ ಉಗ್ರವಾದದ ಬಗ್ಗೆ ಗಂಟೆಗಟ್ಟಲೆ ಭಾಷಣವನ್ನು ಮಾಡೋದಕ್ಕೆ ಹೋಗಿ ಅಮೆರಿಕದ ಬಳಿಯಲ್ಲಿ ಕ್ಯಾಕರ್ಸಿ ಉಗಿಸಿಕೊಂಡಿದೆ. ನೀವು ಉಗ್ರವಾದದ ಬಗ್ಗೆ ಬೋಧನೆಯನ್ನು ಬಿಡಿ, ಇಂತಿಂಥ ಉಗ್ರರನ್ನ ಮಟ್ಟ ಹಾಕಿ. ಅಮೆರಿಕ ಸಖತ್ತಾಗಿ ಪಾಕಿಸ್ತಾನ ಕ್ಲಾಸ್ ತೆಗೆದುಕೊಂಡಿದೆ. ಅದೇನೋ ಹೇಳ್ತಾರಲ್ಲ, ಕಪಿಚಾಷ್ಟೆ ಮಾಡೋದಕ್ಕೆ ಹೋದಂತಹ ಪಾಕಿಸ್ತಾನಕ್ಕೆ ಅಮೆರಿಕ ಬಾಲ ಕತ್ತರಿಸಿ ಕಳುಹಿಸಿದೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಜಾಗತಿಕ ವೇದಿಕೆಯಲ್ಲಿ ಭಾರತಕ್ಕೆ ಒಂದು ಬಹಳ ದೊಡ್ಡ ಯಶಸ್ಸು ಕೂಡ ಸಿಕ್ಕಿದೆ. ಈ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ ಆಪರೇಷನ್ ಸಿಂಧೂರದ ವಿಚಾರವನ್ನು ಬಿಟ್ಟು ಬಿಡಬೇಕು, ಇನ್ನೇನಿದ್ರು ಈ ತೂತು ಮೇಮೆ ನಡೀತಾ ಇರ್ತವೆ ಅಂತ ಅಂದುಕೊಳ್ತೀನಿ. ಆದರೆ ಒಂದೊಂದು ಡೆವಲಪ್ಮೆಂಟ್ ಆಗ್ತಾ ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್ ಡೆವಲಪ್ಮೆಂಟ್. ಇದನ್ನು ನಿಮಗೆ ತಿಳಿಸಲೇಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಅದರ ತೀವ್ರತೆ ಅಷ್ಟರ ಮಟ್ಟಿಗಿರುತ್ತೆ. ಈಗಲೂ ಸಹ ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಮುಖಭಂಗ ಆಗಿದೆ. ನಿಮಗೆಲ್ಲ ಗೊತ್ತು, ಆಪರೇಷನ್ ಸಿಂಧೂರ ಆದ ಬಳಿಕ ಭಾರತವನ್ನು ಯಥಾವತ್ತಾಗಿ ಪಾಕಿಸ್ತಾನ ಕಾಪಿ ಮಾಡ್ತಾ ಇದೆ. ಆರಂಭದಿಂದ ಹೇಳಬೇಕು ಅಂತಂದರೆ, ನರೇಂದ್ರ ಮೋದಿ ಅವರು ನಮ್ಮ ಸೈನಿಕರಿಗೆ ಒಂದು ಶಕ್ತಿಯನ್ನು ತುಂಬಬೇಕು, ಅವರ ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿಸಬೇಕು ಅಂತ ಹೇಳಿ ಯುದ್ಧ ಗೆದ್ದಂತಹ ಸೈನಿಕರನ್ನ ಭೇಟಿಯಾದರು. ಪಾಕಿಸ್ತಾನದ ಪ್ರಧಾನಿಯೂ ಕೂಡ ಇದನ್ನು ಯಥಾವತ್ತಾಗಿ ಕಾಪಿ ಮಾಡ್ದ, ಸ್ವಲ್ಪ ಚೇಂಜಸ್ ಅನ್ನು ಮಾಡಿಲ್ಲ. ಈ ಕೆಲವೊಮ್ಮೆ ಬೇರೆ ಭಾಷೆಗಳ ಸಿನಿಮಾವನ್ನ ನಮ್ಮ ಕನ್ನಡದಲ್ಲಿ ರೀಮೇಕ್ ಮಾಡಿರ್ತಾರೆ. ನೀವು ಆ ಭಾಷೆಯ ಸಿನಿಮಾ ನೋಡಿದ್ರೆ ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಅಲ್ಲಿ ಹೀರೋಯಿನ್ ಮುಖದಲ್ಲಿ ಒಂದು ಚುಕ್ಕಿ ಇಟ್ಟಿದ್ದಾರೆ ಅಂತಂದ್ರೆ ಇಲ್ಲೂ ಹೀರೋಯಿನ್ ಮುಖದಲ್ಲಿ ಒಂದು ಚುಕ್ಕಿ ಇಟ್ಟಿರ್ತಾರೆ. ರೀಮೇಕ್ ಸಿನಿಮಾದಲ್ಲಿ ಅಷ್ಟರ ಮಟ್ಟಿಗೆ ಕಾಪಿ ಮಾಡಿಬಿಡ್ತಾರೆ. ಪಾಕಿಸ್ತಾನ ಕೂಡ ಹಾಗೆ ಮಾಡುತ್ತು. ಇಲ್ಲಿ ನರೇಂದ್ರ ಮೋದಿ ಅವರು ಏನೇನು ಮಾಡಿದ್ರು ಅದೆಲ್ಲದನ್ನು ಅಲ್ಲಿ ಶಹಬಾಜ್ ಶರೀಫ್ ಮಾಡ್ದ. ಜೊತೆಗೆ ತನ್ನ ಪಕ್ಕದಲ್ಲಿ ಪ್ರಾಡ್ ಮಾರ್ಷಲ್ ಮುಲ್ಲಾ ಮುನೀರನ್ನ ಕೂಡ ನಿಲ್ಲಿಸ್ಕೊಂಡಿದ್ದ. ಅದಾಗ್ತಿದ್ದ ಹಾಗೆ ಭಾರತ ಏನು ಮಾಡ್ತು, ಜಾಗತಿಕ ವೇದಿಕೆಯಲ್ಲಿ ಪಾಕಿಸ್ತಾನವನ್ನು ಬೆತ್ತಲು ಮಾಡಬೇಕು. ಅವರು ಭಯೋತ್ಪಾದನೆಗೆ ಯಾವ ರೀತಿಯಾಗಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಭಯೋತ್ಪಾದನೆಗೆ ಪಾಕಿಸ್ತಾನ ಯಾವ ರೀತಿಯಾಗಿ ನೀರೆರಿತಾ ಇದೆ, ಇದನ್ನು ವಿಶ್ವದ ಎಲ್ಲ ರಾಷ್ಟ್ರಗಳಿಗೆ ತಿಳಿಸಬೇಕು ಅಂತ ಭಾರತ ಸರ್ವಪಕ್ಷಗಳ ನಿಯೋಗವನ್ನು ಬೇರೆ ಬೇರೆ ದೇಶಗಳಿಗೆ ಕಳುಹಿಸಿಕೊಡ್ತು. ಬಹಳ ಅದ್ಭುತವಾದಂಥ ಒಂದು ಪ್ಲ್ಯಾನ್. ಮಿತ್ರರೇ, ಇದರಿಂದ ಭಾರತಕ್ಕೇನೋ ಬಹಳ ದೊಡ್ಡ ಯಶಸ್ಸು ಸಿಕ್ಕಿಬಿಡುತ್ತೆ. ನಾಳೆ ಭಾರತದ ಬಗ್ಗೆ ಎಲ್ಲರೂ ಕನಸನ್ನು ತೋರಿಸ್ತಾರೆ, ಪಾಕಿಸ್ತಾನದ ಭಯೋತ್ಪಾದನೆಯ ವಿರುದ್ಧವಾಗಿ ಇಡೀ ವಿಶ್ವ ನಿಂತ್ಕೊಳ್ಳುತ್ತೆ ಅಂತ ನಾನು ಹೇಳೋದಿಲ್ಲ. ಆದರೆ ಭಾರತ ಒಂದು ಸ್ಮಾರ್ಟ್ ಮೂವ್ ಅನ್ನು ಮಾಡಿತ್ತು. ಸರ್ವ ಪಕ್ಷಗಳು ಕೂಡ ಸೇರ್ಕೊಂಡಿದ್ವು. ಯಾರ್ಯಾರು ಆ ಸರ್ವ ಪಕ್ಷದ ನಿಯೋಗದಲ್ಲಿ ಹೋಗಿದ್ರೋ ಅವರು ಅದ್ಭುತವಾಗಿ ತಮ್ಮ ತಮ್ಮ ಕೆಲಸವನ್ನು ನಿಭಾಯಿಸಿದ್ದಾರೆ. ಅದೇನು ಬಿಜೆಪಿಯ ಸಂಸದರು ಮಾತ್ರ ಅಂತಲ್ಲ, ಕಾಂಗ್ರೆಸ್ನ ಸಂಸದರಿರಬಹುದು ಅಥವಾ ಬೇರೆ ಬೇರೆ ಪಕ್ಷದ ಸಂಸದರಿರಬಹುದು, ಬಹಳ ಜವಾಬ್ದಾರಿಯುತವಾಗಿ ಭಾರತದ ಬಗ್ಗೆ ಒಂದೇ ಧ್ವನಿಯಲ್ಲಿ ವಿಶ್ವಮಟ್ಟದಲ್ಲಿ ಪಾಕಿಸ್ತಾನದ ನೀಚ ಕೃತ್ಯಗಳನ್ನು ಬಟಾಬೈಲು ಮಾಡಿದ್ದಾರೆ. ಅದು ಅಸಾದುದ್ದೀನ್ ಓವೈಸಿ ಇರಬಹುದು, ಶಶಿ ತರೂರ್ ಇರಬಹುದು, ಸುಪ್ರಿಯಾ ಸುಳೆ, ಕನ್ನಿ ಮೋಲಿ, ಸಲ್ಮಾನ್ ಖುರ್ಷಿದ್, ಹೀಗೆ ಬೇರೆ ಬೇರೆ ಪಕ್ಷದವರು ಕೂಡ ಪಾಕಿಸ್ತಾನ ಮಾಡ್ತಿರುವಂತಹ ಈ ಕುಕೃತ್ಯವನ್ನ ಎಲ್ಲ ರಾಷ್ಟ್ರಗಳಿಗೆ ತಿಳಿಸುವಂತಹ ಕೆಲಸ ಮಾಡಿದ್ದಾರೆ. ಭಾರತಕ್ಕೆ ಬಹಳ ಅದ್ಭುತವಾದ ಜಯ ಕೂಡ ಸಿಕ್ಕಿದೆ. ಕೆಲ ದೇಶಗಳಂತೂ ಪಾಕಿಸ್ತಾನದ ಪರವಾಗಿ ಮಾತನಾಡ್ತಾ ಇದ್ದಂಥವು ತನ್ನ ಹೇಳಿಕೆಯನ್ನು ವಾಪಸ್ ಪಡೆದಿದ್ದಾವೆ. ಭಾರತದ ಒಳಗಿದ್ದಂತಹ ರಾಜಕೀಯ ಒಡಕುಗಳನ್ನು ಈ ಸರ್ವಪಕ್ಷ ನಿಯೋಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲೂ ಕೂಡ ತೋರಿಸಿಕೊಂಡಿಲ್ಲ. ಅಷ್ಟು ಜವಾಬ್ದಾರಿಯುತವಾಗಿ ಭಾರತದ ನಿಯೋಗ ನಡೆದುಕೊಂಡಿದೆ. ಇದನ್ನು ಕಾಪಿ ಮಾಡೋದಕ್ಕೆ ಹೊರಟಂತಹ ಪಾಕಿಸ್ತಾನ ತನ್ನ ನಿಯೋಗಗಳನ್ನು ಕೂಡ ಬೇರೆ ಬೇರೆ ದೇಶಗಳಿಗೆ ಕಳುಹಿಸಿಕೊಡ್ತು. ಅದರಲ್ಲಿ ಪಾಕಿಸ್ತಾನದ ಪಪ್ಪು ಅಂತಲೇ ಖ್ಯಾತಿ ಪಡೆದಿರುವಂತಹ ಬಿಲಾವಲ್ ಭುಟ್ಟೋ ನೇತೃತ್ವದ 13 ಜನರ ನಿಯೋಗ ಅಮೆರಿಕವನ್ನು ತಲುಪಿತ್ತು. ಅಮೆರಿಕದಲ್ಲಿ ಅವರ ಉದ್ದೇಶ ಏನಾಗಿತ್ತು? ಅಮೆರಿಕದ ಟ್ರಂಪ್ ಸರ್ಕಾರದ ಜೊತೆಗೆ ಮಾತನಾಡುವಂಥದ್ದು, ಜೊತೆಗೆ ಅಮೆರಿಕದಲ್ಲಿರುವಂತಹ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಗೆ ಹೋಗಿ ಅಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಭಾರತದ ವಿರುದ್ಧ ದೂರು ಕೊಡುವಂಥದ್ದು. ಇದು ಬಿಲಾವಲ್ ಭುಟ್ಟೋ ನೇತೃತ್ವದ ಈ ಟೀಮ್ನ ಪ್ರಮುಖ ಉದ್ದೇಶ ಆಗಿತ್ತು. ಮಿತ್ರರೇ, ಅವರು ಅಂದುಕೊಂಡಂತೆ ಅಮೆರಿಕಕ್ಕೆ ಹೋದ್ರು, ಅಮೆರಿಕದಲ್ಲಿ ತಮ್ಮ ಕೆಲಸವನ್ನು ಕೂಡ ಆರಂಭಿಸಿದ್ರು. ಮೊದಲನೇದಾಗಿ ಈ ಭುಟ್ಟೋ ನೇತೃತ್ವದ ನಿಯೋಗ ಚೈನಾದ ಮಾನ ಮರ್ಯಾದೆಯನ್ನು ಹರಾಜಾಕ್ತು. ನಿಮಗೆಲ್ಲ ಗೊತ್ತು, ಭಾರತ ಮತ್ತು ಪಾಕಿಸ್ತಾನದ ನಡುವೆ 3 ದಿನಗಳ ಕಾಲ ಏನು ಯುದ್ಧ ನಡೀತಲ್ಲ, ಇದರಿಂದ ಅತ್ಯಂತ ಬೇಜಾರಾಗಿದ್ದು ಚೈನಾಗೆ. ಯಾಕೆ ಕೇಳಿದ್ರೆ, ಚೈನಾದ ಶಸ್ತ್ರಾಸ್ತ್ರಗಳ ತಾಕತ್ತು ಇಡೀ ಜಗತ್ತಿಗೆ ಗೊತ್ತಾಯಿತು. ಇವರು ಕೇವಲ ಪೇಪರ್ ಹುಲಿ ಅಷ್ಟೇ. ಚೈನಾದ ಶಸ್ತ್ರಾಸ್ತ್ರಗಳು ಆಟಿಕೆ ಸಾಮಾನು ಅನ್ನುವಂಥದ್ದು ಇಡೀ ಜಗತ್ತಿಗೆ ಲೈವ್ ಎಕ್ಸಾಂಪಲ್ ಸಿಕ್ಬಿಡ್ತು. ಭಾರತ ಚೈನಾದ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಅಸ್ತವ್ಯಸ್ತ ಮಾಡಿಬಿಡ್ತು, ಧ್ವಂಸ ಮಾಡಿಬಿಡ್ತು. ಎಷ್ಟರ ಮಟ್ಟಿಗೆ ಚೀನಾ ಒತ್ತಡಕ್ಕೊಳಗಾಯಿತು ಅಂತಂದರೆ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟರು, ನಾವು ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರವನ್ನು ಕೊಟ್ಟಿದ್ದು ನಿಜ, ಆದರೆ ಅದೆಲ್ಲವೂ ಕೂಡ ಎಕ್ಸ್ಪೋರ್ಟ್ ಕ್ವಾಲಿಟಿಯದ್ದು. ನಮ್ಮ ಬಳಿ ಇರುವಂತಹ ಶಸ್ತ್ರಾಸ್ತ್ರಗಳು ಬಹಳ ಉತ್ತಮವಾಗೇ ಇದೆ. ನಾವು ಎಕ್ಸ್ಪೋರ್ಟ್ ಕ್ವಾಲಿಟಿಯ ಶಸ್ತ್ರಾಸ್ತ್ರಗಳನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದ್ದೀವಿ, ಅಂದರೆ ಸ್ವಲ್ಪ ಡಮ್ಮಿ ಮಾಡಿಕೊಟ್ಟಿದ್ದೀವಿ ಅಂತ ಚೈನಾ ಹೇಳಿತು. ಅಂದರೆ ತಮ್ಮ ಬೆನ್ನನ್ನು ತಾವೇ ತಟ್ಕೊಳ್ಳೋದಕ್ಕೆ ಅಷ್ಟರ ಮಟ್ಟಿಗೆ ಚೀನಾ ಒತ್ತಡಕ್ಕೊಳಗಾಗಿತ್ತು. ಇನ್ನೊಂದು ಕಡೆ ಚೈನಾದ ಶಸ್ತ್ರಾಸ್ತ್ರಗಳನ್ನೇ ನಂಬಿಕೊಂಡಿದ್ದಂತಹ ಪಾಕಿಸ್ತಾನಕ್ಕೆ ಈ ಯುದ್ಧದ ಬಳಿಕ ಬಹಳ ಎಂಬರಾಸ್ಮೆಂಟ್ ಆಗಿದೆ.
ಅವ್ರು ಅಂದ್ಕೊಳ್ತಾ ಇದ್ದಾರೆ ಈ ಶಸ್ತ್ರಾಸ್ತ್ರಗಳನ್ನು ನಂಬ್ಕೊಂಡ್ರೆ ಭಾರತ ನಮ್ಮನ್ನು ತಿಂದು ಹಾಕಿಬಿಡುತ್ತೆ ಅಂತ. ಇದನ್ನು ನಾನು ಹೇಳ್ತಾ ಇಲ್ಲ ಸ್ವಾಮಿ, ಪಾಕಿಸ್ತಾನದ ನಿಯೋಗ ಅಮೆರಿಕದ ಮುಂದೆ ಹೇಳಿದೆ. ಅವರು ಅಮೆರಿಕದ ಮುಂದೆ ಬೇಡಿಕೆ ಇಟ್ಟಿದ್ದಾರೆ, ನಿಮ್ಮ ಮಿಸೈಲ್ ಡಿಫೆನ್ಸ್ ಸಿಸ್ಟಮನ್ನು ನಮಗೆ ಕೊಡಿ, ಇಲ್ಲದೆ ಹೋದರೆ ಭಾರತ ನಮ್ಮನ್ನು ಉಳಿಸೋದಿಲ್ಲ. ಭಾರತದ ತಂತ್ರಜ್ಞಾನದ ಮುಂದೆ ನಾವು ನಿಂತ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಆ ಪರಿಯಾಗಿ ಭಾರತ ನಮಗೆ ಹೊಡೆದಿದೆ ಅಂತ ಪಾಕಿಸ್ತಾನದ ನಿಯೋಗ ಅಮೆರಿಕದ ಮುಂದೆ ಅಂಗಲಾಚಿ ಬೇಡ್ಕೊಂಡಿದೆ. ಇದನ್ನು ನಿಮಗೆ ಕೇಳೋದಕ್ಕೆ ಆಶ್ಚರ್ಯ ಆದರೂ ಕೂಡ ಸತ್ಯ. ಈ ಭುಟ್ಟೋ ನೇತೃತ್ವದಲ್ಲಿ ಅಮೆರಿಕಕ್ಕೆ ಹೋಗಿತ್ತಲ್ಲ ಪಾಕಿಸ್ತಾನದ ನಿಯೋಗ, ಅದರಲ್ಲಿ ಪಾಕಿಸ್ತಾನದ ಫೆಡರಲ್ ಮಿನಿಸ್ಟರ್ ಆಗಿರುವಂತಹ ಮುಸಾದಿಕ್ ಮಲ್ಲಿಕ್ ಕೂಡ ಇದ್ದ. ಈತ ಅಮೆರಿಕದಲ್ಲಿ ಒಂದು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಆತ ಏನು ಹೇಳಿದ್ದಾನೆ ಕೇಳಿದ್ರೆ, ಇತ್ತೀಚೆಗೆ ನಡೆದಂತಹ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಭಾರತ ಅಸಾಧಾರಣವಾದಂತಹ ಟೆಕ್ನಾಲಜಿಯನ್ನು ಪ್ರಯೋಗ ಮಾಡಿದೆ. ಭಾರತ ತನ್ನ ಬಳಿ ಇರುವಂತಹ ರಫೇಲ್, ಬ್ರಹ್ಮೋಸ್, S-400 ಇಂಡಿಜಿನಿಯಸ್ ಆಗಿ ಡೆವಲಪ್ ಆದಂತಹ ಅನೇಕ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇದೆಲ್ಲದನ್ನು ಬಳಸಿಕೊಂಡು ಪಾಕಿಸ್ತಾನದ ವಿರುದ್ಧ ಭಯಂಕರವಾದಂತಹ ದಾಳಿ ಮಾಡಿದೆ. ಭಾರತ ಈ ದಾಳಿಯ ವೇಳೆ ಒಮ್ಮೆಗೆ 80 ಫೈಟರ್ ಜೆಟ್ಗಳನ್ನು ಪಾಕಿಸ್ತಾನದ ಒಳಗೆ ನುಗ್ಗಿಸಿತ್ತು. ಒಂದೊಂದು ಫೈಟರ್ ಜೆಟ್ನಲ್ಲಿ ಕನಿಷ್ಠ 5 ಮಿಸೈಲ್ಗಳಿದೆ ಅಂತಂದ್ರೂ ಕೂಡ 400 ಮಿಸೈಲ್ಗಳು ಪಾಕಿಸ್ತಾನದ ಒಳಗೆ ಬಂದಿದ್ವು. ಏಕಕಾಲಕ್ಕೆ ಪಾಕಿಸ್ತಾನದ ಒಳಗೆ 400 ಮಿಸೈಲ್ಗಳು ಹಿಟ್ಟಾದ್ರೆ ಗತಿ ಏನಾಗಬೇಕು? ಅಂತಹ ಸ್ಥಿತಿಯನ್ನು ಪಾಕಿಸ್ತಾನ ಎದುರಿಸಿದೆ. ಹೀಗಾಗಿ ಇವತ್ತು ಪಾಕಿಸ್ತಾನವನ್ನು ರಕ್ಷಿಸಿಕೊಳ್ಳಬೇಕು ಅಂತಂದ್ರೆ ನಮಗೆ ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಬೇಕು. ನಾವು ನಿಮ್ಮ ಪೇಟ್ರಿಯಾಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಖರೀದಿಸೋದಕ್ಕೆ ಸಿದ್ಧ ಇದ್ದೀವಿ. ಭಾರತದಿಂದ ಪಾಕಿಸ್ತಾನವನ್ನು ರಕ್ಷಿಸಿಕೊಳ್ಳೋದಕ್ಕೆ ನಮಗೆ ಬೇರೆ ದಾರಿನೇ ಇಲ್ಲ. ನೀವು ನಮಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೊಡಿ ಅಂತ ಪಾಕಿಸ್ತಾನದ ಫೆಡರಲ್ ಮಿನಿಸ್ಟರ್ ಆಗಿರುವಂತಹ ಮುಸಾದಿಕ್ ಮಲ್ಲಿಕ್ ಅಮೆರಿಕದಲ್ಲಿ ಭಿಕ್ಷೆ ಬೇಡಿದ್ದಾನೆ. ಮಿತ್ರರೇ, ಈಗ ನಿಮಗೊಂದಷ್ಟು ಪ್ರಶ್ನೆ ಬರ್ತಾ ಇರಬಹುದು. ಹಾಗಾದರೆ ಪಾಕಿಸ್ತಾನ ಅಮೆರಿಕದಿಂದ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಖರೀದಿ ಮಾಡುತ್ತಾ? ಅಮೆರಿಕ ಪಾಕಿಸ್ತಾನ ಕೊಡುತ್ತಾ? ಹೀಗೆಲ್ಲ ನಿಮಗೆ ಪ್ರಶ್ನೆ ಬರ್ತಾ ಇರಬಹುದು. ಇದಕ್ಕೆ ನಾನು ಒಂದಷ್ಟು ಅಂಕಿಅಂಶ ಜೊತೆಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಆಮೇಲೆ ನೀವೇ ಡಿಸೈಡ್ ಮಾಡಿ ಏನಾಗಬಹುದು ಮುಂದೆ ಅಂತ. ಇವತ್ತು ಅಮೆರಿಕದ MIM-104 ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ, ಇದನ್ನು ಪೇಟ್ರಿಯಾಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಕರೆಯಲಾಗುತ್ತೆ. ತೀರಾ ಅದ್ಭುತವಾದಂತಹ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿದೆ. ವಿಶ್ವದಲ್ಲಿ ಇದಕ್ಕೆ ಆದಂತಹ ಒಂದು ಸ್ಥಾನ ಇದೆ. ಅಂದರೆ ಅಮೆರಿಕದಲ್ಲಿ ನಂಬರ್ 1 ಏರ್ ಡಿಫೆನ್ಸ್ ಸಿಸ್ಟಮ್ ಯಾವುದು ಕೇಳಿದ್ರೆ ತಾಡ್. ಅದು S-400ಗೆ ಸರಿಸಮವಾದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಅಮೆರಿಕ ಕ್ಲೈಮ್ ಮಾಡುತ್ತೆ. ಲಾಂಗ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಅದು. ಈ ಪೇಟ್ರಿಯಾಟ್ ಸಿಸ್ಟಮ್ ಇದೆಯಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆ ಇದ್ದು ಸದ್ಯ ಉಕ್ರೇನ್ ಯುದ್ಧದಲ್ಲಿ ಇದನ್ನು ಬಳಸಲಾಗ್ತಾ ಇದೆ. ಅಮೆರಿಕ ಉಕ್ರೇನ್ಗೆ ಕೊಟ್ಟಿದೆ. ಮೊನ್ನೆ ತಾನೇ ರಷ್ಯಾ ತನ್ನ 400 ಡ್ರೋನ್ಗಳನ್ನು ಉಕ್ರೇನ್ ಕಡೆಗೆ ಹಾರಿಬಿಟ್ಟಿತ್ತು. ಜೊತೆಗೆ 40 ಮಿಸೈಲ್ಗಳ ಮೂಲಕ ದಾಳಿ ಮಾಡುತ್ತಲ್ಲ. ಆಗ ಉಕ್ರೇನ್ ಏನ್ ಕ್ಲೈಮ್ ಮಾಡಿದೆ? ನಾವು ಸರಿಸುಮಾರು ಅರ್ಧದಷ್ಟು ಡ್ರೋನ್ಗಳನ್ನು ಇಂಟರ್ಸೆಪ್ಟ್ ಮಾಡಿದೀವಿ, ಜೊತೆಗೆ 25ಕ್ಕೂ ಹೆಚ್ಚು ಮಿಸೈಲ್ಗಳನ್ನು ಹೊಡೆದಾಕಿದೀವಿ ಅಂತ ಉಕ್ರೇನ್ ಕ್ಲೈಮ್ ಮಾಡ್ತು. ಯಾವುದರ ಮೂಲಕ ಇಂಟರ್ಸೆಪ್ಟ್ ಮಾಡಿದೆ ಉಕ್ರೇನ್ ಅಂತ ಕೇಳಿದ್ರೆ ಇದೇ ಪೇಟ್ರಿಯಾಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ. ಹೀಗಾಗಿ ಪಾಕಿಸ್ತಾನ ಕೇಳ್ತಾ ಇದೆ, ನಮಗೂ ಕೂಡ ಈ ಪೇಟ್ರಿಯಾಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕೊಡಿ, ನಾವು ಬೈ ಮಾಡ್ತೀವಿ ಅಂತ. ಈ ಪಾಕಿಸ್ತಾನ ಬೈ ಮಾಡ್ತೀವಿ ಅಂತ ಹೇಳ್ತಾ ಇದೆಯಲ್ಲ, ಪಾಕಿಸ್ತಾನದ ಮಿನಿಸ್ಟರ್ ಅಮೆರಿಕಾಗೆ ಹೋಗಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾನಲ್ಲ. ಹಾಗಾದ್ರೆ ನಿಜವಾಗ್ಲೂ ಪಾಕಿಸ್ತಾನಕ್ಕೆ ಅದನ್ನು ಬೈ ಮಾಡುವಂತಹ ತಾಕತ್ ಇದೆಯಾ ಅನ್ನುವಂತಹ ಪ್ರಶ್ನೆ ಕೇಳಿದ್ರೆ, ಅಮೆರಿಕದ ಒಂದು MIM-104 ಏರ್ ಡಿಫೆನ್ಸ್ನ ಬ್ಯಾಟರಿಯ ಬೆಲೆ $1.5 ಬಿಲಿಯನ್. ಅಂದ್ರೆ ಭಾರತದ ರೂಪಾಯಿಯಲ್ಲಿ ಹೇಳಬೇಕು ಅಂತಂದ್ರೆ 13,000 ಕೋಟಿ. ಇದು ಅಮೆರಿಕದಲ್ಲಿ ತಯಾರಾಗುವಂತಹ ವೆಚ್ಚ. ಇದನ್ನ ಮಾರಾಟ ಮಾಡುವಂತಹ ವೆಚ್ಚ ಜಾಸ್ತಿ ಆಗಿರಬಹುದು. ಅಮೆರಿಕ ಎಷ್ಟು ಲಾಭ ಇಡುತ್ತೆ ಅಂತ ಯಾರಿಗೂ ಗೊತ್ತು? ಅದನ್ನು $2 ಬಿಲಿಯನ್ ಮಾರಬಹುದು, ಅಥವಾ $2.5 ಬಿಲಿಯನ್ ಅಮೆರಿಕ ಮಾರಾಟ ಮಾಡಬಹುದು. ಇದು ಕೇವಲ ಒಂದು ಬ್ಯಾಟರಿಯ ಬೆಲೆ. ಒಂದು ಸಿಸ್ಟಮ್ನಲ್ಲಿ 4 ಬ್ಯಾಟರಿಗಳಿರ್ತವೆ. ಅಲ್ಲಿಗೆ ಮಿತ್ರರೇ, ಒಂದು ಸಿಸ್ಟಮ್ನ ಬೆಲೆ $6 ಬಿಲಿಯನ್ ಆಗುತ್ತೆ. $6 ಬಿಲಿಯನ್ ಅಂತಂದ್ರೆ 52,000 ಕೋಟಿ. ಕೇವಲ ಸಿಸ್ಟಮ್ ಅನ್ನ ಖರೀದಿಸಿದ್ರೆ ಆಯ್ತಾ? ಅಲ್ಲಿ ಇಂಟರ್ಸೆಪ್ಟ್ ಮಾಡೋದಕ್ಕೆ ಅದಕ್ಕೆ ಮಿಸೈಲ್ ಬೇಕಲ್ಲ. ಒಂದು ಇಂಟರ್ಸೆಪ್ಟ್ ಮಿಸೈಲ್ನ ಬೆಲೆ 3.5 ಕೋಟಿ ಆಗುತ್ತೆ. ಅಂದ್ರೆ $4 ಮಿಲಿಯನ್ ಅಂತ ಅಮೆರಿಕ ಹೇಳುತ್ತೆ. ಪಾಕಿಸ್ತಾನ ಈ ವೆಚ್ಚವನ್ನು ಭರಿಸೋದಕ್ಕೆ ಸಾಧ್ಯತೆ ಇದೆಯಾ? ನಿಮಗೆ ನೀವೇ ಕೇಳ್ಕೊಳ್ಳಿ. ಯಾಕೆಂತಂದ್ರೆ ಈಗ ರಷ್ಯಾ ಮೊನ್ನೆ ಉಕ್ರೇನ್ ಮೇಲೆ 400 ಡ್ರೋನ್ಗಳ ಮೂಲಕ ದಾಳಿ ಮಾಡುತ್ತಲ್ಲ, ಭಾರತವೂ ಪಾಕಿಸ್ತಾನದ ಮೇಲೆ ಹಾಗೆ 400 ಡ್ರೋನ್ಗಳನ್ನು ಹಾರಿಬಿಡ್ತು ಅಂತ ಅಂದುಕೊಳ್ಳಿ. ಪಾಕಿಸ್ತಾನದ ಬಳಿಯಲ್ಲಿ ಈ ಪೇಟ್ರಿಯಾಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಇತ್ತಪ್ಪ. ಆ ಸಂದರ್ಭದಲ್ಲಿ ಪಾಕಿಸ್ತಾನ 400 ಮಿಸೈಲ್ಗಳ ಮೂಲಕವಾಗಿ ಅದನ್ನು ಇಂಟರ್ಸೆಪ್ಟ್ ಮಾಡಬೇಕಾಗತ್ತೆ. ಒಂದೊಂದು ಮಿಸೈಲ್ನ ಬೆಲೆ 3.5 ಕೋಟಿ ಆದರೆ 400 ಮಿಸೈಲ್ಗಳನ್ನು ಕರಾರುವಕ್ಕಾಗಿ ಇಂಟರ್ಸೆಪ್ಟ್ ಮಾಡಬೇಕು ಅಂತಂದ್ರೆ ಪಾಕಿಸ್ತಾನಕ್ಕೆ 1,400 ಕೋಟಿ ಬೇಕಾಗುತ್ತೆ, ಕೇವಲ ಒಂದು ದಿನದ ದಾಳಿಯನ್ನು ತಡೆಯೋದಕ್ಕೆ. ಅಂದ್ರೆ ಅಮೆರಿಕದ ಸಿಸ್ಟಮ್ಗಳಿದಾವಲ್ಲ, ಇದು ತೀರಾ ದುಬಾರಿ. ಹೀಗಾಗಿ ವಿಶ್ವದ ಅನೇಕ ದೇಶಗಳು ಅಮೆರಿಕದ ಟೆಕ್ನಾಲಜಿಯನ್ನು ಖರೀದಿ ಮಾಡೋದಕ್ಕೆ ಹೋಗೋದಿಲ್ಲ. ಅವೆಲ್ಲವೂ ಕೂಡ ಬಿಳಿ ಆನೆ. ಹೌದು, ಅಲ್ಲಿ ಟೆಕ್ನಾಲಜಿ ಇದೆ, ಅವರು ಅದ್ಭುತವಾದಂತಹ ಟೆಕ್ನಾಲಜಿಯನ್ನು ಹೊಂದಿದ್ದಾರೆ, ಡೆವಲಪ್ ಮಾಡ್ತಾರೆ, ಎಲ್ಲವೂ ಸತ್ಯ. ಆದರೆ ಅದನ್ನು ಸಾಮಾನ್ಯದ ದೇಶಗಳು ನಿಭಾಯಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಅಮೆರಿಕ ಭಾರತಕ್ಕೆ ತಾಡನ್ನು ಕೊಡೋದಕ್ಕೆ ಬಹಳ ಟ್ರೈ ಮಾಡಿತ್ತು. ಅವರು ಒಳಗೊಳಗೆ ಸಾಕಷ್ಟು ಒತ್ತಡ ಹಾಕಿದ್ರು. ಆದರೆ ಭಾರತ ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆಂದ್ರೆ ಅವರು ತಾಡನ್ನು ತಂದು ನಿಲ್ಲಿಸ್ಕೊಂಡ್ರೆ ಶತ್ರು ದೇಶ ಮಿಸೈಲನ್ನು ಹಾರಿಸಿದಂತಹ ಸಂದರ್ಭದಲ್ಲೂ ನಾವಿಲ್ಲಿ ಕ್ಯಾಲ್ಕುಲೇಟರ್ ಇಟ್ಕೊಂಡು ಲೆಕ್ಕಾಚಾರ ಹಾಕಬೇಕಾಗ್ತಾ ಇರುತ್ತೆ. ನಾವಿಲ್ಲಿಂದ ಮಿಸೈಲ್ ಹಾಕಿದ್ರೆ ಎಷ್ಟು ಖರ್ಚಾಗುತ್ತೆ, ಶತ್ರು ದೇಶದ ಮಿಸೈಲ್ ಬಂದು ಬಿದ್ದರೆ ಲಾಭ ಇದೆಯೇನೋ ಅನ್ನುವಂತಹ ಪರಿಸ್ಥಿತಿಗೆ ಬಂದ್ಬಿಡ್ತೀವಿ. ಆ ರೀತಿಯಾಗಿ ಅಮೆರಿಕದ ಶಸ್ತ್ರಾಸ್ತ್ರಗಳು ದುಬಾರಿ. ಆದರೆ ಪಾಕಿಸ್ತಾನಕ್ಕೆ ಈಗ ಬೇರೆ ದಾರಿ ಕಾಣ್ತಾ ಇಲ್ಲ. ಒಂದು ಕಡೆ ಚೈನಾದ ಟೆಕ್ನಾಲಜಿ ವರ್ಕೌಟ್ ಆಗ್ತಾ ಇಲ್ಲ. ಮಿತ್ರರೇ, ಇದನ್ನು ಪಾಕಿಸ್ತಾನ ಮೊದಲೇ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಚೈನಾ ನಿರ್ಮಿತ HQ-9 ಇರಬಹುದು, HQ-16 ಇರಬಹುದು, ಇಂತಹ
ಏರ್ ಡಿಫೆನ್ಸ್ ಸಿಸ್ಟಮನ್ನು ಪಾಕಿಸ್ತಾನ ಖರೀದಿ ಮಾಡ್ತಲ್ಲ, ಆಗ ಸ್ವಲ್ಪ ತಲೆ ಉಪಯೋಗಿಸಿದ್ರೂ ಕೂಡ ಪಾಕಿಸ್ತಾನಕ್ಕೆ ಉತ್ತರ ಸಿಗ್ತಾ ಇತ್ತು. ಯಾಕೆ ಕೇಳಿದ್ರೆ ಚೈನಾ ಇವತ್ತು ತನ್ನ ಸಿಸ್ಟಮ್ಗಳ ಬಗ್ಗೆ ತಾನೇ ನಂಬಿಕೆ ಇಟ್ಕೊಂಡಿಲ್ಲ. ಅವರೇ ರಷ್ಯಾದಿಂದ S-400 ಅನ್ನು ಖರೀದಿ ಮಾಡಿದ್ದಾರೆ. ಆದರೆ ಮಂಕ್ ದಿಣ್ಣೆ ಪಾಕಿಸ್ತಾನದವಕ್ಕೆ ಇದು ಅರ್ಥ ಆಗಿಲ್ಲ. ಈಗ ಪಾಕಿಸ್ತಾನಕ್ಕೆ ಅನ್ನಿಸ್ತಾ ಇದೆ ಭಾರತದ ಬಳಿಯಲ್ಲಿ ಅತ್ಯಾಧುನಿಕವಾದಂತಹ ಟೆಕ್ನಾಲಜಿ ಇದೆ, ಅವರು ಓನ್ ಆಗಿ ಟೆಕ್ನಾಲಜಿಯನ್ನು ಡೆವಲಪ್ ಮಾಡ್ತಾ ಇದ್ದಾರೆ, ಜೊತೆಗೆ ರಷ್ಯಾದ ಟೆಕ್ನಾಲಜಿಯು ಕೂಡ ಭಾರತವನ್ನು ರಕ್ಷಿಸ್ತಾ ಇದೆ. ಹೀಗಾಗಿ ರಷ್ಯಾದ ಟೆಕ್ನಾಲಜಿಯನ್ನು ಎದುರಿಸೋದಕ್ಕೆ ನಮಗೆ ಅಮೆರಿಕದ ಟೆಕ್ನಾಲಜಿ ಬೇಕು ಹೀಗಂತ ಪಾಕಿಸ್ತಾನದವರಿಗೆ ಅನ್ನಿಸ್ತಾ ಇದೆ. ಪಾಕಿಸ್ತಾನ ಅಮೆರಿಕಕ್ಕೆ ಹೋಗಿ ಬೇಡಿಕೆ ಇಡ್ತಾ ಇದೆ, ನಿಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೊಡಿ, ನಾವು ಖರೀದಿ ಮಾಡ್ತೀವಿ ಅಂತ. ಖರೀದಿ ಮಾಡೋದಕ್ಕೆ ಆಗುತ್ತಾ ಇಲ್ವಾ ನಿಮಗೆ ಗೊತ್ತು, ಯಾಕೆಂದ್ರೆ ಒಂದು ಪೇಟ್ರಿಯಾಟಿಕ್ ಸಿಸ್ಟಮ್ನ ಬೆಲೆ 52,000 ಕೋಟಿ ಆಗ್ತಾ ಇದೆ. ಇಡೀ ಪಾಕಿಸ್ತಾನವನ್ನು ರಕ್ಷಿಸಬೇಕು ಅಂತಂದ್ರೆ ಅಂತಹ ಒಂದು 5-6 ಪೇಟ್ರಿಯಾಟಿಕ್ ಸಿಸ್ಟಮ್ ಆದರೂ ಬೇಕು. ಅಲ್ಲಿಗೆ ಪಾಕಿಸ್ತಾನ ಒಂದು 2-3 ಲಕ್ಷ ಕೋಟಿಯಷ್ಟು ವೆಚ್ಚ ಮಾಡಬೇಕಾಗುತ್ತೆ. ಅಷ್ಟೆಲ್ಲ ವೆಚ್ಚ ಮಾಡೋದಕ್ಕೆ ಪಾಕಿಸ್ತಾನಕ್ಕಾಗತ್ತಾ? ಹಾಗಾದರೆ ಅಮೆರಿಕ ಏನಾದರೂ ಪಾಕಿಸ್ತಾನಕ್ಕೆ ದಾನ ಕೊಟ್ಟು ಬಿಡಬಹುದಾ ಕೇಳಿದ್ರೆ ಆ ಸಾಧ್ಯತೆಗಳು ಕೂಡ ಇದೆ. ಅದನ್ನೇನು ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇದೇ ಅಮೆರಿಕ ಪಾಕಿಸ್ತಾನ ಉಗ್ರ ನಿಗ್ರಹ ಮಾಡಲಿ ಅಂತೇಳಿ F-16 ಯುದ್ಧ ವಿಮಾನಗಳನ್ನು ಕೊಟ್ಟಿದೆ. ನನಗಂತೂ ಇವತ್ತಿಗೂ ಅರ್ಥ ಆಗದೇ ಇರುವಂತಹ ಜಗತ್ತಿನ $1 ಮಿಲಿಯನ್ ಪ್ರಶ್ನೆ ಅಂತಂದರೆ ಇದೆ. ಯಾಕೆಂತಂದರೆ ಯಾವ ಉಗ್ರಗಾಮಿಗಳ ಮೇಲೆ ಪಾಕಿಸ್ತಾನ F-16 ಅನ್ನು ತೆಗೆದುಕೊಂಡು ಹೋಗಿ ದಾಳಿ ಮಾಡಿದೆ ಗೊತ್ತಿಲ್ಲ. ಇವತ್ತಿಗೂ ಇದು ಪ್ರಶ್ನೆಯಾಗಿ ಕಾಡ್ತಾ ಇದೆ. ಹಾಗೆ ನಾಳೆ ಅಮೆರಿಕ ತನ್ನ ಪೇಟ್ರಿಯಾಟಿಕ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮನ್ನು ಪಾಕಿಸ್ತಾನಕ್ಕೆ ದಾನ ಕೊಟ್ಬಿಟ್ಟು ಪಾಕಿಸ್ತಾನ ಉಗ್ರ ನಿಗ್ರಹ ಮಾಡುತ್ತೆ, ಅದಕ್ಕೋಸ್ಕರವಾಗಿ ನಾವು ದಾನ ಕೊಟ್ಟಿದ್ದೀವಿ ಅಂತ ಹೇಳಿದ್ರೂ ಕೂಡ ಏನು ಆಶ್ಚರ್ಯ ಇಲ್ಲ. ಅಂತಹ ಉಸುರುವಳ್ಳಿ ದೇಶ ಅಮೆರಿಕ. ಮಿತ್ರರೇ, ಇದೆಲ್ಲ ಒಂದು ಭಾಗ. ಇನ್ನೊಂದು ಕಡೆ ಈ ಬುಟ್ಟೋ ನೇತೃತ್ವದ ನಿಯೋಗ ಅಮೆರಿಕದಲ್ಲಿದೆಯಲ್ಲ, ಅದಕ್ಕೊಂದು ಭಾರಿ ಮುಜುಗರದ ಸನ್ನಿವೇಶ ಎದುರಾಗಿದೆ. ಅದೇನು ಕೇಳಿದ್ರೆ ಈ ಭಯೋತ್ಪಾದನೆಯ ಪರವಾಗಿ ಪಾಕಿಸ್ತಾನ ಒಂದಷ್ಟು ಮಾತನಾಡ್ತಾ ಇತ್ತು. ಈ ಬುಟ್ಟೋ ಹೇಳ್ತಿದ್ದಲ್ಲ ನಿಮ್ಗೆ ಗೊತ್ತಲ್ಲ, ಇವತ್ತು ಭಾರತಕ್ಕೆ ಭಯೋತ್ಪಾದನೆಯನ್ನು ಎದುರಿಸೋದಕ್ಕೆ ಬರೋದಿಲ್ಲ, ನಮ್ಮ ISIಗೆ ಬಹಳ ಅದ್ರ ಬಗ್ಗೆ ಜ್ಞಾನ ಇದೆ, ಭಾರತ ಮನಸ್ಸು ಮಾಡಿದ್ರೆ ISI ಜೊತೆಗೆ ಸೇರಿಕೊಂಡು ಉಗ್ರರನ್ನೆಲ್ಲ ನಿಗ್ರಹಿಸಬಹುದು, ಹೀಗೆಲ್ಲ ಬುಟ್ಟೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದ. ನನಗಿದನ್ನು ಕೇಳಿದ್ರೆ ನಗಬೇಕೋ ಅಳಬೇಕೋ ಗೊತ್ತಾಗೋದಿಲ್ಲ. ISIಗೆ ಭಯೋತ್ಪಾದನೆಯನ್ನು ನಿಗ್ರಹ ಮಾಡೋದಕ್ಕೆ ಗೊತ್ತಿದೆಯಂತೆ. ಆದರೆ ನಾವು ಹೇಳ್ತಾ ಇದ್ದೀವಿ ಆ ISI ಅನ್ನುವಂಥದ್ದೇ ಒಂದು ದೊಡ್ಡ ಉಗ್ರ ಸಂಘಟನೆ, ಅವರೇ ಪೋಷಿಸ್ತಾ ಇರುವಂಥದ್ದು, ಅವರೇ ಹಾಲೆರಿತಾ ಇರುವಂಥದ್ದು, ಭಾರತದೊಳಗೆ ಉಗ್ರರನ್ನು ಸರಬರಾಜು ಮಾಡ್ತಾ ಇರುವಂಥದ್ದೇ ಪಾಕಿಸ್ತಾನದ ISI ಅನ್ನೋದನ್ನ ಭಾರತ ಜಾಗತಿಕ ಮಟ್ಟದಲ್ಲಿ ಹೇಳ್ತಾ ಇದೆ. ಆದರೆ ಬುಟ್ಟೋ ಹೇಳ್ತಾ ಇದ್ದಾನೆ ನಮ್ಮ ಬಳಿಯಲ್ಲಿ ಬಂದು ಟ್ರೈನಿಂಗ್ ತೆಗೆದುಕೊಳ್ಳಿ ಅಂತ. ಪಾಕಿಸ್ತಾನದ ಪಪ್ಪುವಿನಿಂದ ನೀವು ಇನ್ನೇನು ನಿರೀಕ್ಷೆ ಮಾಡಬಹುದು? ಹೀಗೆ ಈ ಬುಟ್ಟೋ ನಿಯೋಗ ಅಮೆರಿಕದ ಒಂದಷ್ಟು ಸಂಸದರ ಮುಂದೆ ಬಾಲ ಬಿಚ್ಚೋದಕ್ಕೆ ಯತ್ನ ಮಾಡಿತು. ಆಗ ಅಮೆರಿಕದ ಒಬ್ಬ ಅನುಭವಿ ಸಂಸದ ಬ್ರಾಡ್ ಶೇರ್ಮನ್ ಅಂತ, ಅವರು ಸರಿಯಾಗಿ ತರಾಟೆಗೆ ತೆಗೆದುಕೊಂಡ್ರು. ಇವತ್ತು ಪಾಕಿಸ್ತಾನದಲ್ಲಿ ಜೈಷೆ ಮೊಹಮ್ಮದ್ ಉಗ್ರ ಸಂಘಟನೆ ತೀರಾ ಆಕ್ಟಿವ್ ಆಗಿದೆ, ಅದನ್ನು ಮೊದಲಿಗೆ ನಿರ್ಮೂಲನೆ ಮಾಡಿ. ಯಾಕೆ ನಿಮಗೆ ಅದನ್ನು ಬುಡ ಸಮೇತ ಕಿತ್ತು ಹಾಕೋದಕ್ಕಾಗ್ತಾ ಇಲ್ಲ? ಇವತ್ತು ಯಾವುದೇ ರೂಪದ ಭಯೋತ್ಪಾದನೆ ಆಗಿದ್ರೂ ಕೂಡ ಅದನ್ನು ಬೇರು ಸಮೇತ ಕಿತ್ತು ಹಾಕಬೇಕಾದಂತಹ ಅನಿವಾರ್ಯತೆ ಇದೆ. ನಿಮ್ಮಲ್ಲಿರುವಂತಹ ಜೈಷೆ ಮೊಹಮ್ಮದ್ ಉಗ್ರ ಸಂಘಟನೆ ವಾಲ್ ಸ್ಟ್ರೀಟ್ ಜರ್ನಲ್ನ ಡೇನಿಯಲ್ ಎಂಬ ಜರ್ನಲಿಸ್ಟ್ ಅನ್ನ 2002ರಲ್ಲಿ ಹತ್ಯೆ ಮಾಡಿತ್ತು. ಅಂತಹ ಉಗ್ರ ಸಂಘಟನೆಯನ್ನ ನೀವು ಇವತ್ತಿಗೂ ಕೂಡ ಪೋಷಿಸ್ತಾ ಇದ್ದೀರಿ. ಹಾಗೆ ಒಸಾಮಾ ಬಿನ್ ಲಾಡನ್ ಅನ್ನ ಅಬೋಟಾಬಾದ್ನಲ್ಲಿ ಅಮೆರಿಕ ಹತ್ಯೆ ಮಾಡುವಂತಹ ಸಂದರ್ಭದಲ್ಲಿ ಅಮೆರಿಕದ ಪಡೆಗಳಿಗೆ ಪಾಕಿಸ್ತಾನದ ಡಾಕ್ಟರ್ ಶಕೀಲ್ ಅಫ್ರೀದಿ ಅನ್ನುವಂಥವರು ಸಹಾಯ ಮಾಡಿದ್ರು. ಇವತ್ತು ಆ ಶಕೀಲ್ ಅಫ್ರೀದಿ ಅವರನ್ನ ನೀವು ಬಂಧಿಸಿಟ್ಟಿದ್ದೀರಿ, ಅಂದ್ರೆ ಜೈಲಿಗೆ ಹಾಕಿಟ್ಟಿದ್ದೀರಿ. ಅವರನ್ನು ಮೊದಲಿಗೆ ರಿಲೀಸ್ ಮಾಡಿ. ಇವತ್ತು ಪಾಕಿಸ್ತಾನದಲ್ಲಿ ಕ್ರಿಶ್ಚಿಯನ್ನರು, ಅಹಮದಿಯರು, ಹಿಂದೂಗಳು ಯಾವ ರೀತಿಯಾಗಿ ಬದುಕ್ತಾ ಇದ್ದಾರೆ, ಮುಕ್ತವಾಗಿ ಅವರಿಗೆ ಧಾರ್ಮಿಕ ಸ್ವಾತಂತ್ರ್ಯಗಳಿದೆಯಾ? ಮೊದಲು ಅವರಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನ ಕೊಡಿ, ಅವರಿಷ್ಟಕ್ಕೆ ತಕ್ಕಂತೆ ಬದುಕೋದಕ್ಕೆ ಅವಕಾಶವನ್ನ ಕಲ್ಪಿಸಿ. ಹೀಗಂತ ಬಿಲಾವಲ್ ಭುಟ್ಟೋ ನೇತೃತ್ವದ 13 ಜನರ ಪಾಕಿಸ್ತಾನದ ನಿಯೋಗ ಏನಿತ್ತು ಅದಕ್ಕೆ ಅಮೆರಿಕದ ಸಂಸದ ಬ್ರಾಡ್ ಶೇರ್ಮನ್ ಮಂಗಳಾರತಿ ಎತ್ತಿ ಕಳುಹಿಸಿದ್ದಾರೆ. ಮುಖಕ್ಕೆ ಕ್ಯಾಕರಿಸಿ ಉಗಿದಿದ್ದಾರೆ. ಏನೋ 4 ಗೋಡೆ ಮಧ್ಯೆ ಅವರು ಉಗಿದು ಸುಮ್ಮನೆ ಆಗಿಲ್ಲ, ಈ ಬಗ್ಗೆ ಟ್ವೀಟ್ ಕೂಡ ಮಾಡಿದ್ದಾರೆ, ನಾನು ಹೀಗೀಗ ಉಗಿದಿದ್ದೀನಿ ಅಂತ. ಅಲ್ಲಿಗೆ ಮಿತ್ರರೇ, ಪಾಕಿಸ್ತಾನದ ನಿಯೋಗ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪಾಕಿಸ್ತಾನದ ಮರ್ಯಾದೆಯನ್ನೇ 3 ಕಾಸಿಗೆ ಹರಾಜು ಹಾಕಿದೆ. ಜೊತೆಗೆ ಚೈನಾದ ಶಸ್ತ್ರಾಸ್ತ್ರಗಳ ಅಸಲಿಯತ್ತನ್ನು ಕೂಡ ಜಗತ್ತಿನ ಮುಂದಿಟ್ಟಿದೆ. ಪಾಕಿಸ್ತಾನವನ್ನು ರಕ್ಷಿಸೋದಕ್ಕೆ ಚೈನಾದ ಶಸ್ತ್ರಾಸ್ತ್ರಗಳ ಬಳಿಯಲ್ಲಿ ಆಗೋದಿಲ್ಲ ಅಂತ. ಬಹುಶಃ ಭಾರತೀಯರು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಅತಿ ಮುಖ್ಯವಾಗಿ ನರೇಂದರ್ ಸರೆಂಡರ್ ಬಗ್ಗೆ ಮಾತನಾಡ್ತಾ ಇದ್ದಾರಲ್ಲ, ಅಂತಹ ಮಹಾನುಭಾವರು ಭಾರತ ಯಾವ ರೀತಿಯಾಗಿ ತಾಕತ್ತನ್ನು ಪ್ರದರ್ಶಿಸಿದೆ, ಪಾಕಿಸ್ತಾನದಲ್ಲಿ ಎಂತಹ ಹಂಗಾಮ ಸೃಷ್ಟಿಯಾಗಿದೆ, ಅವರು ಎಷ್ಟರ ಮಟ್ಟಿಗೆ ಹೆದರು ಹೋಗಿದ್ದಾರೆ, ಇದೆಲ್ಲದನ್ನು ಅರ್ಥ ಮಾಡ್ಕೊಳ್ಬೇಕು. ಆನಂತರವಾದರೂ ಬಾಯಿ ಮುಚ್ಕೊಂಡು ಸುಮ್ಮನಿರೋದನ್ನ ನಮ್ಮ ದೇಶದಲ್ಲಿ ಕಲಿಬೇಕು. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.